ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಲಾಸ್ಟ್ ವಿಡಿಯೋ ಎಲ್ಲಿ ಎಂಡ್ ಮಾಡಿದ್ನೋ ಅದೇ ಜಾಗದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ ಏನು ಟೈಟಲ್ ಇತ್ತು ಅದೇ ಟೈಟಲಿಂದ ಈ ವಿಡಿಯೋನೂ ಸಹ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೂಟ್ ಡೈವರ್ಟೆಡ್ ಜರ್ನಿಯಲ್ಲಿ ನಿಮ್ಮನ್ನು ಅರಕೋಣಮಿಂದ ಬೆಂಗಳೂರವರೆಗೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬೆಂಗಳೂರವರೆಗೂ ಹೋಗ್ತಿದ್ಯಾ? ರೂಟ್ ಡೈವರ್ಟೆಡ್ ಏನಿದೆಯಪ್ಪ ಅದರಲ್ಲಿ ಅಂದರೆ ಈ ಗಾಡಿ ಬೆಂಗಳೂರಿಗೆ ಬರೋದೇ ಇಲ್ಲ, ಬಟ್ ಆದರೆ ಇವತ್ತು ರೂಟ್ ಡೈವರ್ಟೆಡ್ ಇರೋ ಕಾರಣ ಈ ಗಾಡಿ ಬೆಂಗಳೂರು ಕಡೆಗೆ ಬರ್ತಿದೆ. ಸೊ ಈ ಒಂದು ಸ್ಪೆಷಾಲಿಟಿ ಈ ಜರ್ನಿಯಲ್ಲಿ ನಿಮಗಿರುತ್ತೆ. ಈ ವಿಡಿಯೋನಲ್ಲಿ ನಿಮ್ಗೆ ಏನೇನು ಕಾದಿದೆ ಅಂತ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಈಗ ಜಸ್ಟ್ ಸಿಗ್ನಲ್ ಕ್ರಾಸ್ ಆಯಿತು, ಆದರೂ ಸಿಗ್ನಲ್ ರೆಡ್ಡಲ್ಲೇ ಇದೆ. ಬೆಂಗಳೂರಲ್ಲಿ ಇರೋ ವೆದರು ನಾರ್ತಲ್ಲಿ ಎಲ್ಲೂ ಸಿಗೋದಿಲ್ಲ ಕಣ್ರಿ. ರೂಟ್ ಡೈವರ್ಟೆಡ್ ಜರ್ನಿಯಲ್ಲಿ ನಿಮ್ಮನ್ನು Chennai Central, Nagasol Express via Tirupani, Puttur, Renigunta Junction, Kadapa, Kachiguda will arrive shortly on platform number 3. ಇದೇ ನಮ್ಮ ಲೊಕೊಮೋಟಿವ್ ಇನ್ ಲೀಡ್. ಯಾವ್ದು ಬರಬಾರ್ದು ಅಂದ್ಕೊಂಡಿದ್ನೋ ಅದೇ ಬಂದಿದೆ. ರೋಯಾಪುರಂ ವ್ಯಾಪ್ 730436 ನಮ್ಮನ್ನು ಲೀಡ್ ಮಾಡುತ್ತೆ. ಜನರಲ್ ಕೋಚ್ ವೆರಿ ಗುಡ್. ಜನರಲ್ ಫುಲ್ ಖಾಲಿ ಖಾಲಿ. ನನ್ನ ಡೈಲಾಗ್ ಹೇಳೋದು ಮಿಸ್ ಆಗೋಗುತ್ತೆ. ಪಾಂಡಿಚೇರಿ ವಿಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ ಲೇಡಿ ALP ಅವ್ರು ಲೀಡ್ ಮಾಡ್ತಿದ್ದಾರೆ ಅಂತ. ಇವತ್ತು ಸಹ ಲೇಡಿ ALP ಅವ್ರು ನಮ್ಮನ್ನು ಲೀಡ್ ಮಾಡ್ತಿದ್ದಾರೆ. ಸೊ ನಾನಿವಾಗ ಆನ್ ಬೋರ್ಡ್ ಇರೋದು ಟ್ರೈನ್ ನಂಬರ್ 16003 ಚೆನ್ನೈ ಸೆಂಟ್ರಲ್ ನಾಗರ್ಸೋಲ್ಗೆ ಹೋಗುವಂತಹ ವೀಕ್ಲಿ ಎಕ್ಸ್ಪ್ರೆಸ್ ಗಾಡಿನಲ್ಲಿ ನಾನಿವಾಗ ಆನ್ ಬೋರ್ಡ್ ಇರೋದು. ಯೂಶ್ವಲ್ ರೂಟ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನೈಯಿಂದ ಅರಕೋಣಂವರೆಗೂ ಸೇಮ್ ರೂಟ್ ಇರುತ್ತೆ. ಅರಕೋಣಂ ಆಗಿದ ತಕ್ಷಣ ಇದು ರೈಟ್ ಡೈವರ್ಷನ್ ತೊಗೊಳುತ್ತೆ. ರೇಣುಗುಂಟ, ಕಡಪ, ಗುತ್ತಿ ಮುಖಾಂತರ ಇದು ಕಾಚಿಗೂಡ ರೀಚ್ ಆಗುತ್ತೆ. ಕಾಚಿಗೂಡೆಯಿಂದ ನಾಗರ್ಸೋಲ್ ಕಡೆಗೆ ಹೊರಡುತ್ತೆ. ಬಟ್ ಆದರೆ ಇವತ್ತು ಈ ಗಾಡಿನ ಅರಕೋಣಂ ಮೆಲ್ಬಾಕಂ ಕ್ಯಾಬಿನ್ ಇದೆಯಲ್ಲ ಅಲ್ಲಿ ವರ್ಕ್ ನಡೀತಿದೆ ಅಂದ್ಬಿಟ್ಟು ಈ ಟ್ರೈನನ್ನು ರೂಟ್ ಡೈವರ್ಟೆಡ್ ಮಾಡಿದ್ದಾರೆ. ವಯಾ ಕೃಷ್ಣಾಜ್ಪುರಂ ಬರುತ್ತೆ, ಕಾಟ್ಪಾಡಿ, ಜೋಲಾರ್ಪೇಟೆ, ಕೃಷ್ಣಾಜ್ಪುರಂ ಬರುತ್ತೆ. ಕೃಷ್ಣಾಜ್ಪುರಂ ಕಡೆಯಿಂದ ಚನ್ನಸಂದ್ರ, ಯಲಹಂಕ, ಗೌರಿಬಿದನೂರು, ಧರ್ಮವರಂ ಕಡೆಯಿಂದ ಅನಂತಪುರ ಕಡೆಯಿಂದ ಗುತ್ತಿಯಿಂದ ರೈಟ್ ಡೈವರ್ಷನ್ ತೊಗೊಂಡು ಕಾಚಿಗೂಡ ಕಡೆಗೆ ಹೋಗುತ್ತೆ. ಒಂದು ಒಳ್ಳೆ ಟೂರ್ ಲಾಂಗ್ ರೂಟು ಈ ಗಾಡಿಗೆ ಕೊಟ್ಟಿದ್ದಾರೆ. ಎನಿವೇಸ್ ಹೊರಟಿದ್ದೀವಿ, ಬನ್ನಿ ನೋಡೋಣ ಕ್ಲಿಯರೆನ್ಸ್ ಹೆಂಗೆ ಕೊಡ್ತಾರೆ, ಸ್ಲಾಟಿಂಗ್ ಹೆಂಗೆ ಮಾಡ್ತಾರೆ, ಮತ್ತು ಪ್ರಯಾರಿಟಿ ನಮ್ಮನ್ನು ಹೆಂಗೆ ಥ್ರೂ ಮಾಡ್ತಾರೆ ಅಂತ. ನೋಡಿ, ಸಿಗ್ನಲ್ನ ಅಥಾರಿಟಿ ಮೂಲಕ ನಾವು ಬೈಪಾಸ್ ಮಾಡ್ತಾಯಿದ್ದೀವಿ. ಬೈಪಾಸ್ ಇನ್ ದ ಸೆನ್ಸ್ ಕ್ರಾಸ್ ಮಾಡ್ತಾಯಿದ್ದೀವಿ. ಅಲ್ಲಿ ನೆರಳು ಕಾಣಿಸ್ತಿದೆ ನೋಡಿ, ಅದೇ ನಮ್ಮ ಇಂಜಿನು. ಈಗ ಇನ್ನೊಂದು ಸ್ವಲ್ಪ ಸಿಗ್ನಲ್ ಕ್ರಾಸ್ ಆಗುತ್ತೆ ನೋಡಿ. ಈಗ ಜಸ್ಟ್ ಸಿಗ್ನಲ್ ಕ್ರಾಸ್ ಆಯಿತು, ಆದರೂ ಸಿಗ್ನಲ್ ರೆಡ್ಡಲ್ಲೇ ಇದೆ. ಇದನ್ನು ಅಥಾರಿಟಿ ಮೂಲಕ ಮಾತ್ರ ಸಿಗ್ನಲ್ನ ಕ್ರಾಸ್ ಮಾಡ್ಬೋದು, ಇಲ್ಲಾಂದರೆ ಸ್ಪ್ಯಾಡ್ ಆಗುತ್ತೆ. ಸ್ಪ್ಯಾಡ್ ಅಂದರೆ ಸಿಗ್ನಲ್ ಪಾಸ್ ಅಟ್ ಡೇಂಜರ್ ಅಂದರೆ ರೆಡ್ ಕಲರ್ನ ಡೇಂಜರ್ ಅಂತ ಕರೀತಾರೆ. ಸಿಗ್ನಲ್ ಪಾಸ್ ಅಟ್ ಡೇಂಜರ್ನ ಸ್ಪ್ಯಾಡ್ ಅಂತಾರೆ. ಒಂದು ರಿಟರ್ನ್ ಅಥಾರಿಟಿ ಲೆಟ್ರ್ ಕೊಡ್ತಾರೆ ಲೋಕೋ ಪೈಲಟ್ಸ್ಗಳಿಗೆ, ರೆಡ್ನ ನೀವು ಕ್ರಾಸ್ ಮಾಡಿ ಕಾಷನಲ್ಲಿ ಅಂತ. ಒನ್ಸ್
ಅದು ಇದ್ದರೆ ಮಾತ್ರ ಈ ಥರ ರೆಡ್ ಸಿಗ್ನಲ್ಗಳನ್ನ ಕ್ರಾಸ್ ಮಾಡಬಹುದು. ಯೂಶ್ವಲಾಗಿ ಈ ಗಾಡಿ ಆ ಲೈನ್ ತೊಗೊಳುತ್ತೆ, ಅದು ಕಾಣಿಸ್ತಿದೆ ನೋಡಿ. ಆ ಲೈನ್ ತೊಗೊಂಡು ರೇಣಿಗುಂಟ ಅಲ್ಲಿಂದ ಕಡಪ ಕಡೆಗೆ ಹೊರಡುತ್ತೆ. ಬಟ್ ಆದರೆ ಇವತ್ತು ಈ ಕಡೆ ಡೈವರ್ಟ್ ಆಗಿದೆ ವಯಾ ಕಾಟ್ಪಾಡಿ ಕಡೆ. Dr. M.G. Ramchandran, Chennai Central. Kodanivari, Ashokapuram, Purachi Talevar, Dr. M.G. Ramchandran, Chennai Central. ಸೊ ಆ ಕಡೆ ನೋಡ್ತಿದ್ದೀರಲ್ಲ, ಅದು ಬಂದು ಸಂತ್ರಗಚ್ಚಿ ವಿವೇಕ್ ಎಕ್ಸ್ಪ್ರೆಸ್. ಅದು ಆ ಕಡೆ ಡಿಪಾರ್ಚರ್ ತೊಗೊತಿದೆ. ಡಬಲ್ ಅರೈವಲ್ಲು. ಇದು ಬಂದು ನಮ್ಮ ಗಾಡಿ, ಅಶೋಕಪುರಂ ಗಾಡಿ. ಲೋಕೋಮೋಟಿವ್ ನೋಡ್ತಿದ್ದೀರಲ್ಲ, ಅದು ಬಂದು ಅಶೋಕಪುರಂ ಗಾಡಿ. ಅದ್ರ ಪಕ್ಕದಲ್ಲಿರೋದು ಬಂದು ವಿವೇಕ್ ಎಕ್ಸ್ಪ್ರೆಸ್. ಸರಿ, ಸುಮಾರು 60 ಕಿಲೋಮೀಟರ್ ಪ್ರಯಾಣಿಸಿದ ನಂತರ ನಮ್ಮ ಮೊದಲನೇ ನಿಲ್ಗಡೆ ಬಂದಿದ್ದೀವಿ. ಮತ್ತು ಮೊದಲನೇ ನಿಲ್ಗಡೆಯಿಂದ ಹೊರಡ್ತಿದ್ದೀವಿ. ಕಾಟ್ಪಾಡಿ ಜಂಕ್ಷನಿಂದ ಹೊರಟಿದ್ದೀವಿ. ಸರಿ, ಸುಮಾರು 2 ರಿಂದ 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದರು ನಮ್ಮ ಗಾಡಿಗೆ. ಅನ್ಸ್ಕೆಡ್ಯೂಲ್ಡ್ ಹಾಲ್ಟು, ಯಾಕಂದರೆ ರೂಟ್ ಡೈವರ್ಟೆಡ್ ಗಾಡಿ ಬೇರೆ ಅಲ್ವಾ. ಸೊ ಸ್ಕೆಡ್ಯೂಲ್ ಪ್ರಕಾರ ಇಲ್ಲಂತೂ ಹಾಲ್ಟ್ ಇಲ್ಲ, ಯಾರೂ ಹತ್ಕೊಂಡಿಲ್ಲ ಟ್ರೈನಲ್ಲಿ. ಸೊ ಸೇಮ್ ಏನು ಸಿಚುವೇಷನ್ ಇದೆಯೋ ಅದೇ ಸಿಚುವೇಷನ್ ಗಾಡಿನಲ್ಲಿ ಇದೆ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಹೊರಟಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಾಟ್ಪಾಡಿಯಿಂದ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಅರಕೋಣಮಲ್ಲಿ ವರ್ಕ್ ನಡೀತಿದೆ. ಅದಕ್ಕೋಸ್ಕರ ಅಶೋಕಪುರಂ ಗಾಡಿನೂ ಸಹ ಇಲ್ಲೇ ಶಾರ್ಟ್ ಟರ್ಮಿನೇಟ್ ಮಾಡಿದ್ದಾರೆ. ಅಂದರೆ ಮೈಸೂರು ಅಶೋಕಪುರಮಿಂದ ಬಂದು ಕಾಟ್ಪಾಡಿಗೆ ಲಾಸ್ಟ್ ಈ ಗಾಡಿ. ಕಾಟ್ಪಾಡಿಗಿಂತ ಮುಂದೆ ಗಾಡಿ ಹೋಗೋದಿಲ್ಲ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನಾನು ರಿಸರ್ವೇಷನ್ ಪ್ಯಾಸೆಂಜರ್ಸ್ ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ಚೆನ್ನೈ ತನಕ ಬುಕ್ ಮಾಡ್ಕೊಂಡಿರ್ತಾರೆ, ಕಾಟ್ಪಾಡಿನಲ್ಲಿ ಟ್ರೈನ್ ಶಾರ್ಟ್ ಟರ್ಮಿನೇಟ್ ಏನಾರು ಆಯಿತು ಅಂದರೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗಿ ರೀಫಂಡ್ ಬರುತ್ತೆ ನಿಮಗೆ. ಓಕೆನಾ? ಫಸ್ಟ್ ಒನ್. ಇಲ್ಲ ಸೆಕೆಂಡ್ ಒನ್, ಇಲ್ಲ ಇನ್ನೊಂದು ಆಪ್ಷನ್ ಇದೆ. ನೀವೇನಾದರೂ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಕಾಟ್ಪಾಡಿ ತನಕ ಮಾತ್ರ ಈ ಟ್ರೈನು ಅವೈಲೇಬಲ್ ತೋರಿಸುತ್ತೆ. ಕಾಟ್ಪಾಡಿ ಆದಮೇಲೆ ನೀವೇನಾದರೂ ಸರ್ಚ್ ಮಾಡ್ತಿದ್ರೆ ಈ ಟ್ರೈನ್ ನಿಮಗೆ ಲಿಸ್ಟಲ್ಲಿ ತೋರಿಸೋದೇ ಇಲ್ಲ. ಸೊ ಅದು ಒಂದು ಮೆಥಡ್ ಇದೆ. ಜನರಲ್ಲು ನೀವು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಜನರಲ್ ಟಿಕೆಟ್ ನೀವು ಈ ಥರ ರೂಟ್ ಡೈವರ್ಟೆಡ್ ಗಾಡಿ, ಬಟ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೂಟ್ ಮುಖಾಂತರ ಹೋಗುತ್ತಾ ಗಾಡಿ ಅಂತ. ಈ ಕೇಸ್ ಹೋಗೋದಾ ಇದ್ದರೆ
ಮಾತ್ರ ನಿಮಗೆ ಜನರಲ್ ಟಿಕೆಟ್ ಇಶ್ಯೂ ಮಾಡ್ತಾರೆ. ಇನ್ ಕೇಸ್ ಇಶ್ಯೂ ಮಾಡ್ತಿಲ್ಲ, ನಿಮಗೆ ಹೋಗಲೇಬೇಕು ಅದೇ ಗಾಡಿನಲ್ಲಿ ಅಂತ ಏನಾರು ಇತ್ತು ಅಂದರೆ ರೈಲ್ ಒನ್ ಆ್ಯಪಿಂದ ಸಹ ನೀವು ಡೈರೆಕ್ಟಾಗಿ ತೊಗೋಬಹುದು. ನೋಡಿ ತುಂಬ ಟ್ರೈನು ಶಾರ್ಟ್ ಟರ್ಮಿನೇಟ್ ಮಾಡಿದ್ದಾರೆ. ಕೋವೈ ಎಕ್ಸ್ಪ್ರೆಸ್ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ಅದು. ಕೊಯಂಬತ್ತೂರು MGR ಚೆನ್ನೈ ಸೆಂಟ್ರಲ್, ಹಾಂ ಕೋವೈ ಎಕ್ಸ್ಪ್ರೆಸ್ ಅದು. ಏನಕ್ಕೂ ಗೊತ್ತಿಲ್ಲ, ಅಲ್ಲಿ ಗೇಟ್ ಹಾಕಿದ್ದಾರೆ. ಬಟ್ ಆದರೆ ನಮ್ಮ ALP ಅವರು ಇದ್ದಾರಲ್ಲ, ಅವ್ರು ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ.
ಓಪನಾಗೆ ಒಂದು ಮಾತು ಹೆಮ್ಮೆಯಿಂದ ಒಪ್ಕೋಬೋದು ಕಣ್ರಿ. ಬೆಂಗಳೂರಲ್ಲಿ ಥ್ರೂ ಔಟ್ ದಿ ಇಯರ್ ಇರೋ ವೆದರು ಮೋಸ್ಟ್ ಪ್ರಾಬ್ಲಿ ಸೌತಲ್ಲಿ ಅಥವಾ ನಾರ್ತಲ್ಲಿ ಎಲ್ಲೂ ಸಿಗೋದಿಲ್ಲ ಕಣ್ರಿ. ಆರಾಮಾಗೆ ಬೆಂಗಳೂರಲ್ಲಿ ಕರೆಂಟ್ ಟೆಂಪ್ರೇಚರ್ ಒಂದು 25-28 ತನಕ ಹೋಗ್ಬೋದು ಹಬ್ಬ ಅಂದರೆ. ಇಲ್ಲಿ ಇವಾಗ 40 ಡಿಗ್ರಿ ಇದೆ ಕಣ್ರಿ. ಅರಕೋಣಮಿಂದ ಹೊರಟಿದ್ದು 2 ಬಾಟ್ಲ್ ಕಂಪ್ಲೀಟ್ ಆಯಿತು, ಇದು 3ನೇದು, ಅದು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಹಾರಿಬಲ್ ಹೀಟ್ ಕಣ್ರಿ ಈ ತಮಿಳ್ನಾಡು ರೀಜನಲ್ಲಂತೂ. ಇನ್ನು ನೋಡಬೇಕು ಕುಪ್ಪಂ ಹತ್ರ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಬಂಗಾರಪೇಟೆ ಆದಮೇಲಂತೂ ಪರವಾಗಿಲ್ಲ, ನಮ್ಮ ಟೆರಿಟ್ರಿ. गाड़ी वया कृष्णराजपुरम 2 नंबर प्लेटफॉर्म पर खड़ी है. ಸರಿ, ಸುಮಾರು 145 ಕಿಲೋಮೀಟರ್ ಅರಕೋಣಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ತಮಿಳುನಾಡಿನ ಕೊನೆಯ ನಿಲ್ಗಡೆ ಆದಂತಹ ಜೋಲಾರ್ಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ. ಕ್ರೂ ಚೇಂಜ್ ಇದೆ ನಮಗಿಲ್ಲಿ. ಚೆನ್ನೈಯಿಂದ ಜೋಲಾರ್ಪೇಟೆವರೆಗೂ ಒಂದು ಕ್ರೂ ಬರ್ತಾರೆ. ಜೋಲಾರ್ಪೇಟೆಯಿಂದ ಮೋಸ್ಟ್ ಪ್ರಾಬ್ಲಿ ಐ ಥಿಂಕ್ DMM ತನಕ ಸೆಕೆಂಡ್ ಕ್ರೂ ಬರ್ತಾರೆ ಅನ್ಸುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಿರೋದು. ಯಾಕಂದರೆ ಜಸ್ಟ್ ಕ್ರೂ ಚೇಂಜ್ ಆಗಿದೆ, ಫ್ರೆಶ್ ಸೆಟ್ ಆಫ್ ಕ್ರೂ ಇಲ್ಲಿಂದ ನಮ್ಮ ಟ್ರೈನನ್ನು ಆಪ್ರೇಟ್ ಮಾಡ್ತಾರೆ. ಜೋಲಾರ್ಪೇಟೆಗೆ ಬಂದರೆ ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ದೋಸೆ ಸಹ ಕಲೆಕ್ಟ್ ಮಾಡ್ಕೋಬೋದು, ವಡೆ ಸಹ ಚೆನ್ನಾಗಿರುತ್ತೆ, ಮತ್ತು ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಎಲ್ಲ ಫೆಂಟಾಸ್ಟಿಕ್ ಆಗಿರುತ್ತೆ. ಸೊ ಅನ್ಡೌಟೆಡ್ಲಿ ಒಂದು ಒಳ್ಳೆ ಸ್ಟೇಷನ್ ಅಂತಲೇ ಹೇಳ್ಬೋದು ನೀವೇನಾದರೂ ತಿಂಡಿ ತಿನಿಸುಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ.
ಜಸ್ಟ್ ಒಂದು ಬೋರ್ಡ್ ನೋಡಿದ್ರಲ್ಲ, ಯೆಲ್ಲೋ ಕಲರ್ ಬೋರ್ಡು, ಅದು ಬಂದು ಕರ್ನಾಟಕ ಆಂಧ್ರ ಬಾರ್ಡರ್. ಇವಾಗ ಆಂಧ್ರ ಪ್ರದೇಶನ ಬಿಟ್ಟಿದ್ದಾಯ್ತು, ನಾವು ನಮ್ಮ ಕರುನಾಡಿಗೆ ಎಂಟರ್ ಆಗಿದ್ದೀವಿ.
ಹೊರಟಿದ್ದಾಯಿತು ಊಡಿಯಿಂದ ನನ್ನ ಹೋಮ್ ಸ್ಟೇಷನ್ ಅದು ಆ್ಯಕ್ಚುಲಿ. ಬಟ್ ಬೇಜಾರಾಗುತ್ತೆ, ಫುಲ್ಲು ಡೆಮಾಲಿಷ್ ಮಾಡ್ತಿದ್ದಾರೆ. ಒಂಥರ ಒಂದು ಕಡೆ ಖುಷಿ ಕೂಡ ಇದೆ, 4 ಟ್ರ್ಯಾಕ್ ಇರುವಂತಹ ಒಂದು ಅಪ್ಗ್ರೇಡೆಡ್ ಸ್ಟೇಷನ್ ಬರುತ್ತೆ ಅಂದ್ಬಿಟ್ಟು. ಬಟ್ ಎನಿವೇಸ್ ಬನ್ನಿ, ನನ್ನ ಗಂತವ್ಯ ಹತ್ರ ಬರ್ತಾಯಿದ್ದೀವಿ. ಬಟ್ ಇವಾಗ ಫಿಂಗರ್ಸ್ ಕ್ರಾಸ್ಡ್, ದ ಮೂಮೆಂಟ್ ಆಫ್ ಟ್ರೂತ್ ಇವಾಗ ಗೊತ್ತಾಗುತ್ತೆ. ಸ್ಟಾಪ್ ಮಾಡ್ತಾರೋ ಅಥವಾ ಸ್ಲೋಗೆ ನಮಗೆ ಥ್ರೂ ಕೊಡ್ತಾರೋ ಅಂತ. ಯಾಕಂದರೆ ನಾನು ಇಲ್ಲೇ ಹೇಳ್ಕೊಡೋ ಪ್ಲ್ಯಾನ್ ಇದೆ. ಇನ್ ಕೇಸ್ ಸ್ಟಾಪ್ ಮಾಡಿದ್ರೆ ನಾನು ಇಲ್ಲೇ ಹೇಳ್ಕೊತೀನಿ, ಸ್ಲೋ ಏನಾದ್ರು ಮಾಡಿದ್ರೆ ಏನು ಮಾಡೋದು ಅಂತ ಒಂದು ಕಡೆ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಕೃಷ್ಣಾಜಪುರಂ ಹೋಮ್ ಅಂತೂ ಡೇಂಜರಲ್ಲಿದೆ. ಹಿಂದುಗಡೆಯಿಂದ ಸಂಗು ಬೇರೆ ಬರ್ತಿದೆ. ಸಂಗು ಮೇ ಬಿ ದೇವನಗುಂದಿ ಹತ್ರ ಇರ್ಬೋದು ಇಷ್ಟೊತ್ತಿಗೆ. ಮತ್ತು ನಾವು KGM ಔಟರ್ ಅಥವಾ ಹೋಮ್ ಹತ್ರ ಬರ್ತಾಯಿದ್ದೀವಿ. ಬೃಂದಾವನ್ ಎಕ್ಸ್ಪ್ರೆಸ್ಗೆ ಕ್ರೌಡ್ ನೋಡಿ ಅಲ್ಲಿ. ಇವತ್ತು ಸಂಡೇ ಬೇರೆ ಅಲ್ವಾ, ಅದಕ್ಕೆ. ಫೈನಲಿ ನನ್ನ ಗಂತವ್ಯ ರೀಚ್ ಆಗಿದ್ದಾಯಿತು. ಕೃಷ್ಣರಾಜಪುರಂ. ಲಾಸ್ಟಲ್ಲಿ ದಗ್ ಅಂತಿತ್ತು, ನಿಲ್ಲಿಸ್ತಾರೋ ಇಲ್ವೋ ಕ್ಲಿಯರ್ ಕೊಟ್ಬಿಡ್ತಾರೋ ಅಂತ. ಬಟ್ ಒಂದು ಕಡೆ ಅನಿಸ್ತಿತ್ತು, ಇಲ್ಲಿಂದ ಲೈನು ಫುಲ್ ಕಟ್ ಆಗಬೇಕು. ಅಪ್ಲೈನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಆಮೇಲೆ ಲೈನ್ನ ಕಟ್ ಮಾಡಿಸ್ಬೇಕು ಆ ಕಡೆ. ಸೊ ಅದೊಂದು ತಲೆಯಲ್ಲಿ ಓಡ್ತಿತ್ತು. ಪ್ಲಸ್ ಕ್ರೂ ಚೇಂಜ್ ಸಹ ತಲೆಯಲ್ಲಿ ಓಡ್ತಿತ್ತು. ಎರಡೂ ಸಕ್ಸಸ್ಫುಲ್ಲಾಗೆ ಆಗಿದೆ. ಎರಡೂ ಸಕ್ಸಸ್ಫುಲ್ಲಾಗಿ ಅಂದ್ಕೊಂಡಂಗೆ ಆಗಿದೆ. ಕ್ರೂ ಚೇಂಜ್ ಸಹ ಆದರೂ ಇವಾಗ. ಪ್ಲಸ್ ಲೈನ್ ಕಟ್ ಮಾಡಬೇಕು. ಬೃಂದಾವನ್ ಎಕ್ಸ್ಪ್ರೆಸ್ ಬೇರೆ ಆ ಕಡೆಯಿಂದ ಬರ್ತಿದೆ. ಸೊ ಒನ್ಸ್ ಬೃಂದಾವನ್ ಎಕ್ಸ್ಪ್ರೆಸ್ ಕ್ಲಿಯರ್ ಆಗಿದ ತಕ್ಷಣ, ಮೇ ಬಿ ಸಂಘಮಿತ್ರನೂ ಕ್ಲಿಯರ್ ಆಗಿದ ತಕ್ಷಣ ನಮ್ಮ ಗಾಡಿಗೆ ಕ್ಲಿಯರೆನ್ಸ್ ಕೊಡಬಹುದು. ಸೊ ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. ಸೀಟ್ಸ್ ಅವೈಲಬಿಲಿಟಿ ಜನರಲ್ಲಂತೂ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ ಇದರಲ್ಲಿ. ಸೊ ಅನ್ಡೌಟೆಡ್ಲಿ 2 ಅಂತ ಕೊಡ್ತೀನಿ. ಇನ್ನು ಫುಡ್ ಅವೈಲಬಿಲಿಟಿ ಬಗ್ಗೆ ಮಾತಾಡ್ಕೊಳ್ಳೋಣ. ರೂಟ್ ಡೈವರ್ಟೆಡ್ ಟ್ರೈನ್ ಒಳಗಡೆ ಅಂತೂ ನಿಮ್ಗೆ ಏನೂ ಸಿಗೋದಿಲ್ಲ. ಬಟ್ ಆದರೆ ಸ್ಟೇಷನ್ಸಲ್ಲಂತೂ ನಿಮಗೆ ಫುಡ್ ಅಂತೂ ಸಿಗುತ್ತೆ. ಬಟ್ ರೂಟ್ ಡೈವರ್ಟೆಡ್ ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಆಲ್ವೇಸ್ ಎಕ್ಸ್ಟ್ರಾ ನೀವು ಕ್ಯಾರಿ ಮಾಡಿ. ನಾನು ಶಿವಮೊಗ್ಗ ಗಾಡಿನಲ್ಲಿ ಏನು ಎಕ್ಸ್ಟ್ರಾ ಕ್ಯಾರಿ ಮಾಡಿದ್ನೋ ಅದು ಇನ್ನೂ ಇದೆ ನನ್ನ ಬ್ಯಾಗಲ್ಲಿ. ಇನ್ನೂ ಒಂದು ಸ್ವಲ್ಪ ಸಫಿಷಿಯೆಂಟ್ ಅಮೌಂಟ್ ನನಗೆ ಇದೆ ಆರಾಮಾಗೆ. ಸೊ ಪರವಾಗಿಲ್ಲ. ಸ್ಟೇಷನಲ್ಲಿ ತೊಗೊಂಡು ತಿಂದಿದ್ದು ಪ್ಲಸ್ ಇದು ಸಹ ಬ್ಯಾಕಪ್ಗೆ ಎಲ್ಲ ಸೇರಿ ಆರಾಮಾಗೆ ನಾನು ತಿನ್ಕೊಂಡು ಜರ್ನಿ ಮಾಡ್ಕೊಂಡು ಇದ್ದೆ. ಸೊ ಫುಡ್ ಅವೈಲಬಿಲಿಟಿ ನಿಮ್ಗೆ ಸಿಗುತ್ತೆ. ಟಿಕೆಟ್ ಪಂಕ್ಚುಯಾಲಿಟಿ ಜಡ್ಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡೈವರ್ಟೆಡ್ ರೂಟಲ್ಲಿ ನಾವು ರನ್ ಆಗ್ತಿರೋದು. ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀನಿ. ಕ್ಲೀನ್ಲಿನೆಸ್, ಕೋಚ್ ಕ್ಲೀನ್ಲಿನೆಸ್ 1 ಅಂತ ಕೊಡ್ತೀನಿ. ವಾಶ್ರೂಮ್ ಕ್ಲೀನ್ಲಿನೆಸ್ಗೆ 0 ಅಂತ ಕೊಟ್ಟು ಈ ಜರ್ನಿನ ಕಂಕ್ಲೂಡ್ ಮಾಡ್ತೀನಿ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಅರಕೋಣಮಿಂದ ಕೃಷ್ಣಾಜಪುರಂವರೆಗೂ ಇನ್ನೂ ಒಂದು ರೂಟ್ ಡೈವರ್ಟೆಡ್ ಟ್ರೈನಲ್ಲಿ. ನನ್ನ ಮೇಯ್ನ್ ಕಾನ್ಸೆಪ್ಟ್ ಬಂದು ರೂಟ್ ಡೈವರ್ಟೆಡ್ ಏನಕ್ಕೆ ಮಾಡಬೇಕು ಅಂದರೆ, ರೈಲ್ವೇಸ್ನ ರೆಸ್ಪಾನ್ಸ್ ಹೆಂಗಿದೆ ಈ ಥರ ರೂಟ್ ಡೈವರ್ಟೆಡ್ನ ರನ್ ಮಾಡಿದಾಗ, ರೈಲ್ವೇಸ್ನ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಹೆಂಗಿದೆ, ಪ್ಯಾಸೆಂಜರ್ಸ್ನ ನೀಟಾಗಿ ಕೇರ್ ಮಾಡೋ ಬಗ್ಗೆ ಅನ್ನೋದು ತೋರಿಸ್ಬೇಕು ಅನ್ನೋದು ಒಂದು ಇಂಟೆನ್ಷನಲ್ಲಿ ಮಾತ್ರ ನಾನು ಈ ಒಂದು ರೂಟ್ ಡೈವರ್ಟೆಡ್ ಟ್ರೈನ್ ಜರ್ನೀಸ್ ಮಾಡ್ತೀನಿ.
ಹೇಳಿ. ನೆಕ್ಸ್ಟ್ ಯಾವ್ದಾದ್ರು ಈ ಥರ ರೂಟ್ ಡೈವರ್ಟೆಡ್ ಜರ್ನೀಸ್ಗಳೇನಾದ್ರು ಇದ್ದರೆ ಅಥವಾ ನಿಮ್ಮ ಫೇವ್ರೆಟ್ ಜರ್ನೀಸ್ ಯಾವುದಾದ್ರೂ ಇದ್ದರೆ ಕವರ್ ಮಾಡಿ ನಿಮ್ಮ ಮುಂದೆ ಆದಷ್ಟು ಬೇಗ ಪ್ರಸ್ತುತ ಪಡಿಸ್ತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ, ಎಫರ್ಟ್ಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಸಹ ಮರೀಲೇಬೇಡಿ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಕೃಷ್ಣಾಜ್ಪುರಮಿಂದ. ಮುಂದಿನ ಬುಧವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.